ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಕರ್ನಾಟಕದಲ್ಲಿ ದೇಶ ಮಟ್ಟಕ್ಕೆ ರಾಜಕೀಯಕ್ಕೆ ಹೋಗಿ ಪ್ರಧಾನಿ ಸ್ಥಾನವನ್ನು ಅಲಂಕರಿಸಿದ್ದವರು ಒಬ್ಬರೇ ಒಬ್ಬರು, ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರು ಮತ್ತು ಅವರ ಪಕ್ಷ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ತುಂಬ ಬಿಕ್ಕಟ್ಟಿಗೆ ಸಿಲುಕಿದೆ. ಹಾಗಾಗಿ ಅವರು ಹಣಕಾಸು ಅಪರಾಧವನ್ನು ಮಾಡಿ ವಿದೇಶಕ್ಕೆ ಪರಾರಿಯಾಗಿರುವಂಥ ನೀರದ್ ಮೋದಿ ಮೊದಲಾದವರ ರೀತಿಯಲ್ಲಿ ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರನ್ನು ಭಾರತಕ್ಕೆ ಹಿಂತಿರುಗಿ ದೇಶದ ಕಾನೂನಿಗೆ ಶರಣಾಗಿ ವಿಚಾರಣೆಯನ್ನು ಎದುರಿಸುವಂತೆ ದೇವೇಗೌಡ ಅವರು ಕರೆ ಕೊಟ್ಟಿದ್ದಾರೆ. ದೇವೇಗೌಡ ಅವರು ಈವಾಗಲೇ 90ರ ವಯಸ್ಸನ್ನು ದಾಟಿದ್ದಾರೆ. ಹಾಗಾಗಿ ಈ ವಯಸ್ಸಿನಲ್ಲಿ ಅವರು ರಾಜಕೀಯವನ್ನು ಮಾಡುವಾಗ ಕುಟುಂಬದ ಒಂದು ಬಿಕ್ಕಟ್ಟು ಎನ್ನುವಂಥದ್ದು ಅವರ ರಾಜಕೀಯಕ್ಕೆ ಒಂದು ದೊಡ್ಡ ಹೊಡೆತವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆ ಹೊಡೆತವನ್ನು ತಡೆದುಕೊಳ್ಳುವಂಥ ಶಕ್ತಿ, ರಾಜಕೀಯ ಶಕ್ತಿ ಅವರಲ್ಲಿ ಇದ್ದರೂ ಕೂಡ ವಾತಾವರಣವು ಕಲುಷಿತಗೊಂಡಾಗ ಮನುಷ್ಯನ ಒದ್ದಾಟಕ್ಕೆ ಸಿಲುಕಬೇಕಾಗ್ತದೆ. ರಾಜಕೀಯವಾಗಿ ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮೊದಲಿಗೆ BJP ಸಖ್ಯವನ್ನು ಮಾಡಿದಾಗ ಎಚ್.ಡಿ. ದೇವೇಗೌಡ ಅವರು ಅದನ್ನು ವಿರೋಧಿಸಿದರು. ಆದರೆ ಅನಂತರ ದಿನಗಳಲ್ಲಿ ಅದನ್ನು ಅವರು ಸಹಿಸಿಕೊಂಡು ಈ ಬಾರಿ ದೇವೇಗೌಡ ಅವರಿಗೆ ಇಂಡಿಯಾ ಮೈತ್ರಿಕೂಟದ ಅಗ್ರನಾಯಕನಾಗುವಂಥ ಎಲ್ಲ ಅನುಕೂಲತೆಗಳು ಇದ್ದವು. ಆದರೆ ಇಂಡಿಯಾ ಮೈತ್ರಿಕೂಟದ ಮೊದಲ 2 ಸಭೆಗಳಲ್ಲಿ ಕಾಣಿಸಿಕೊಂಡಂಥ ದೇವೇಗೌಡ ಅವರು ಅನಂತರ ದಿಢೀರನೆ ಅಲ್ಲಿಂದ ಮಾಯವಾಗಿ BJP ಜೊತೆ ಮೈತ್ರಿಕೂಟದಲ್ಲಿ ಕಾಣಿಸಿಕೊಂಡರು. ಅದಕ್ಕೆ ಕಾರಣ ಭಾಳ ಸುಲಭ. ಅವರು 3 ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿರಿಸಿಕೊಂಡಿದ್ದರು. ಅದಕ್ಕೆ BJP ಅನುಕೂಲ ಅನ್ನುವಂಥ ಸ್ಥಿತಿ ಕಂಡು ಬಂದದ್ರಿಂದ ಅವರು ಅದರ ಹಿಂದೆ ಹೋಗಿದ್ದರು. ಅದೊಂದು ದೊಡ್ಡ ವಿಷಯ ಏನಲ್ಲ. ಆದರೆ BJPಯ ಮೈತ್ರಿಕೂಟ ಅನ್ನುವಂಥದ್ದು ದೇಶದ ಎಲ್ಲ ರಾಜ್ಯಗಳಲ್ಲೂ ಮೈತ್ರಿ ಮಾಡಿಕೊಂಡ ಪಕ್ಷಕ್ಕೆ ದೊಡ್ಡ ನೇಣುಗಂಬವಾಗಿದ್ದುದು ಈಗಾಗಲೇ ನಮ್ಮ ಮುಂದೆ ಇದೆ. ಪಂಜಾಬಿನಲ್ಲಿ ಅಕಾಲಿ ದಳ ಇರ್ಬೋದು, ಹರಿಯಾಣದಲ್ಲಿ ಜನಶಕ್ತಿ ಪಕ್ಷ ಇರ್ಬೋದು, ತಮಿಳುನಾಡಿನಲ್ಲಿ ಅಣ್ಣಾ DMK ಇರ್ಬೋದು, ಹಾಗೆಯೇ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇರ್ಬೋದು, ಬಿಹಾರದಲ್ಲಿ ಜನತಾ JDU ಇರ್ಬೋದು. ಅದೇ ರೀತಿ ಈಶಾನ್ಯ ಭಾರತದಲ್ಲಿ ಹಲವು ಮರಿ ಪಕ್ಷಗಳು, ಈ ಎಲ್ಲ ಪಕ್ಷಗಳು ಕೂಡ BJPಯಲ್ಲಿ ಮೈತ್ರಿ ಮಾಡಿಕೊಂಡ ಮುಂದಿನ ಹಂತದಲ್ಲಿ ಏಟುಗಳನ್ನು ತಿಂದಿವೆ. JDS ಕೂಡ ಇವಾಗ ಅದೇ ರೀತಿಯ ಒಂದು ಒತ್ತಡಕ್ಕೆ ಸಿಲುಕಿದೆ ಎನ್ನುವಂಥದ್ದು ಕಣ್ಣ ಮುಂದೆ ಇರುವಂಥ ಸತ್ಯವಾಗಿದೆ. ಇವೆಲ್ಲದರ ನಡುವೆ ಚುನಾವಣೆ ನಾಳೆ 6ನೇ ಹಂತದ ಮತದಾನ ನಡೀತದೆ. ಆಮೇಲೆ ಜೂನ್ 1ಕ್ಕೆ 7ನೇ ಹಂತದ ಮತದಾನ ನಡೀತದೆ. ದಿಲ್ಲಿಯ ಪೊಲೀಸು ಅನ್ನೋದು ದಿಲ್ಲಿಯ ರಾಜ್ಯ ಸರ್ಕಾರದ ವಶದಲ್ಲಿಲ್ಲ. ಅದು ಸಾಮಾನ್ಯವಾಗಿ ಪೊಲೀಸ್ ಅನ್ನುವಂಥದ್ದು ಸ್ಥಳೀಯವಾಗಿ ಆಯಾ ರಾಜ್ಯಕ್ಕೆ ಸೇರಿರ್ತಾರೆ. ಆದರೆ ದಿಲ್ಲಿಯ ಪೊಲೀಸು ಆ ರಾಜ್ಯದ ವಶದಲ್ಲಿಲ್ಲ. ಅದು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಹತೋಟಿಯಲ್ಲಿ ಬರ್ತದೆ. ಹಾಗಾಗಿ ದಿಲ್ಲಿ ಪೊಲೀಸರು ದಿಲ್ಲಿಯಲ್ಲಿ ಜೂನ್ 1ಕ್ಕೆ ಚುನಾವಣೆ ನಡೆಯುವುದರಿಂದ ಜೂನ್ 1ರ ಚುನಾವಣೆ, ಯಾಕಂದರೆ ಕಳೆದ 2 ಲೋಕಸಭಾ ಚುನಾವಣೆ 2014 ಮತ್ತು 2019 ಲೋಕಸಭಾ ಚುನಾವಣೆಗಳಲ್ಲಿ ದಿಲ್ಲಿಯ 7 ಲೋಕಸಭಾ ಸ್ಥಾನಗಳನ್ನು BJP ಗೆದ್ದುಕೊಂಡಿತ್ತು. ಈ ಬಾರಿ ಆ 7 ಗೆದ್ದುಕೊಳ್ಳಲಿಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲವಾದ್ದರಿಂದ ಹೆಚ್ಚು ಉಳಿಸಿಕೊಳ್ಳುವಂಥ ಒತ್ತಡದಲ್ಲಿ BJP ಇದೆ. ಅದಕ್ಕೋಸ್ಕರ ಅದು ಆಮ್ ಆದ್ಮಿ ಪಕ್ಷವನ್ನು ಎಷ್ಟು ಸಾಧ್ಯವೋ ಅಷ್ಟು ಗುದ್ದುವ ಕೆಲಸವನ್ನು ನಾನಾ ಏಜೆನ್ಸಿಗಳ ಮೂಲಕ, ಕೇಂದ್ರೀಯ ತನಿಖಾ ದಳಗಳಿರ್ಬೋದು, ಆದಾಯ ತೆರಿಗೆ ಇರಬಹುದು ಇತ್ಯಾದಿಗಳ ಮೂಲಕ ಮಾಡ್ತಾ ಇದೆ. ಅದು ಎಲ್ಲಿಯವರೆಗೆ ಹೋಗಿದೆ ಅಂತೇಳಿದರೆ ಇವಾಗ AAP ಸಂಸದೆಯನ್ನೇ ಒಬ್ಬರನ್ನು ಖರೀದಿಸಿಕೊಂಡು
ಸ್ವಾತಿ ಮಲಿವಾಲ್ ಮೂಲಕ ಹಲವು ಪ್ರಕರಣಗಳನ್ನು ಹಚ್ಚಿಕೊಂಡಿದೆ. ಅಷ್ಟೇ ಅಲ್ಲ, ಸ್ವಾತಿ ಮಲಿವಾಲ್ ಅವರಿಗೆ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಹಲ್ಲೆ ನಡೆಸಿದೆ ಎನ್ನುವ ಪ್ರಕರಣದ ಬಗ್ಗೆ ಕೇಜ್ರಿವಾಲ್ ಅವರ ತಂದೆ ತಾಯಿಯಿಂದ ಹೇಳಿಕೆಯನ್ನು ಪಡೆಯುವಂಥ ಕೆಲಸವನ್ನು ದಿಲ್ಲಿ ಪೊಲೀಸರು ಮಾಡಿದ್ದಾರೆ ಎನ್ನುವಂಥದ್ದು ರಾಜಕೀಯವಾಗಿ ಈ ಜನರು ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಅದಕ್ಕಿಂತ ದೊಡ್ಡ ವಿಚಿತ್ರ ಸಂಗತಿ ಅಂತ ಹೇಳಿದರೆ, ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥ ಪ್ರಧಾನಿ ಮೋದಿಯವರು ನಾನು 1947ನೇ ಇಸವಿಯವರೆಗೆ ದೇಶದ ಜನರ ಸೇವೆ ಮಾಡಲು ದೇವರಿಂದ ಆಜ್ಞಾಪಿಸಲ್ಪಟ್ಟಿದ್ದೇನೆ ಎನ್ನುವಂಥ ಪ್ರಚಾರ ಮಾತನ್ನು ಹೇಳಿದ್ದಾರೆ. ಎಲ್ಲಿಯವರೆಗೆ? 1947ರವರೆಗೆ 1947ರವರೆಗೆ ನನಗೆ ದೇವರ ಅನುಗ್ರಹವಾಗಿದೆ, ದೇವರ ಆದೇಶದಂತೆ ನಾನು ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ತಾನೇ ಚುನಾವಣಾ ಆಯೋಗ ಉಗಿದಿತ್ತು, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಳಿಗೆ ಉಗಿದಿತ್ತು, ಧಾರ್ಮಿಕ ವಿಷಯಗಳನ್ನು ಎತ್ತಿಕೊಂಡು ಪ್ರಚಾರ ಮಾಡಬಾರ್ದು ಅಂತ. ಆದರೆ ಪ್ರಧಾನಿಯವರು ಯಾವುದೇ ಎಗ್ಗಿಲ್ಲದೆ, ಮುಲಾಜಿಲ್ಲದೆ, ಕಾನೂನಿನ ಅರಿವಿಲ್ಲದೆ ಅಥವಾ ಕಾನೂನು ನನ್ನನ್ನು ಏನು ಮಾಡುತ್ತದೆ ಎನ್ನುವಂಥ ಅಹಂಕಾರ ಠೇಂಕಾರದಿಂದ ಮಾತಾಡ್ತಾ ಇದ್ದಾರೆ. 1947 ದೇವರೇ ನನಗೆ ಅನುಗ್ರಹ ಮಾಡಿದ್ದಾರೆ, ಆದ್ದರಿಂದ ನಾನು ಚುನಾವಣಾ ಪ್ರಚಾರ ನಡೆಸಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ದೇವರ ಜೊತೆ ಒಬ್ಬ ವ್ಯಕ್ತಿ ಸಮೀಕರಿಸಿಕೊಳ್ಳುವುದು ಅಂತ ಹೇಳಿದರೆ ಅವರನ್ನು ನಿತ್ಯಾನಂದನಿಗೆ ಅಥವಾ ಸಾಯಿಬಾಬಾರಂಥವರಿಗೆ ಹೋಲಿಸಬೇಕೇ ಹೊರತು ಒಬ್ಬ ರಾಜಕಾರಣಿಗೆ ಹೋಲಿಸಲಿಕ್ಕೆ ಬರುವುದಿಲ್ಲ. ರಾಜಕಾರಣ ಮತ್ತು ಧಾರ್ಮಿಕ ಕಥೆಗಳು ಬೇರೆ ಬೇರೆ ಮಜಲುಗಳಾಗಿದ್ದು, ಧಾರ್ಮಿಕತೆ ಮಜಲನ್ನು ಪ್ರಧಾನಿಯವರು ಅನುಸರಿಸಿದ್ದರೆ ಅದು ಅವರ ಇಷ್ಟ. ಆದರೆ ರಾಜಕೀಯದಲ್ಲಿರುವಾಗ ರಾಜಕೀಯವಾಗಿ ಸಂವಿಧಾನಬದ್ಧವಾಗಿ ನಡೆಯಬೇಕು. ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವಂಥ ಪ್ರಧಾನಿಯವರ ನಡೆ ಖಂಡನಾರ್ಹವಾಗಿದೆ. ಇದೆಲ್ಲರ ನಡುವೆ 7 ಹಂತಗಳಲ್ಲಿ ಚುನಾವಣೆ ಮತದಾನ ನಡೆಯುತ್ತಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಯಥಾಪ್ರಕಾರ ಬಿ ಜೆ ಪಿ ಮತ್ತು ತೃಣಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಡಿದಾಡಿಕೊಂಡಿದ್ದಾರೆ, ಹೊಡೆದಾಡಿಕೊಂಡಿದ್ದಾರೆ, ಕಿತ್ತಾಡಿಕೊಂಡಿದ್ದಾರೆ. ಅಷ್ಟಾಗಿ ಕೆಲವರು ಗಾಯಗೊಂಡಿದ್ದಾರೆ. ಅದೊಂದು ದೊಡ್ಡ ವಿಷಯವಲ್ಲ ಈ ಚುನಾವಣೆ ಸಮಯದಲ್ಲಿ ಕಾರ್ಯಕರ್ತರು ಬಡಿದಾಡಿಕೊಂಡು ಗಾಯಗೊಳ್ಳುವುದು. ಆದರೆ ಒಬ್ಬ ಮಹಿಳೆ ಆ ಸಂಬಂಧದಲ್ಲಿ ಮರಣ ಹೊಂದಿದ್ದಾರೆ. ಈ ಮರಣದ ಬಗೆಗೆ ಬಿ ಜೆ ಪಿಯವರು ಏನು ಹೇಳಿದ್ದಾರೆ? ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತೆಯನ್ನು ಕೊಂದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ತೃಣಮೂಲ ಕಾಂಗ್ರೆಸ್ನವರು ಏನು ಹೇಳಿದ್ದಾರೆ? ಬಿ ಜೆ ಪಿಯವರು ಲಾಭ ಇದ್ದರೆ ಮನೆಯವರನ್ನೇ ಕೊಲೆ ಮಾಡುವ ಜಾತಿಯವರು, ಆದ್ದರಿಂದ ಈ ಕೊಲೆ ಸಾವಿನ ಬಗೆಗೆ ನಾವು ಏನು ಹೇಳಲಿಕ್ಕಾಗುವುದನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ರೀತಿ ಚುನಾವಣೆಯ 18ನೇ ಲೋಕಸಭೆಗೆ ನಡೆದಿರುವಂಥ ಚುನಾವಣೆಯು ವಾಗ್ವಾದಗಳಿಂದ ಕೂಡಿದ್ದು, ಮುಂದುವರಿದಿದ್ದು, ರಾಮ ಮಂದಿರದ ವಿಷಯವನ್ನು ಅತಿಯಾಗಿ ಪ್ರಸ್ತಾಪಿಸಲಾಗುತ್ತಿದೆ. ಆದರೆ ರಾಮ ಮಂದಿರವಾಗಲಿ ಒಂದು ಪ್ರಶ್ನೆಯೇ ಆಗಿ ಉಳಿದಿಲ್ಲ. ಅದು ಪ್ರಶ್ನೆಯಾಗಬಾರದು. ಜನರಿಗೆ ಇವಾಗ ಸಮಸ್ಯೆ ಇರುವಂತಹದ್ದು ಅತಿಯಾದ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಹಣದುಬ್ಬರ. ಈ 3 ಅತಿ ಮುಖ್ಯವಾದ ಜನರನ್ನು ಕಾಡುತ್ತಿರುವ ಸಮಸ್ಯೆಯಾಗಿದ್ದು, ಆ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮವನ್ನು ರಾಜ್ಯಗಳ ಇವಾಗ ಮುಖ್ಯವಾಗಿ ನಾಡು ನಡೀತಾ ಇರುವಂಥ ಚುನಾವಣೆ ಹರಿಯಾಣದಲ್ಲಿ ನಡೀತಾ ಇದೆ, ಹಾಗೂ ಜೂನ್ 1ಕ್ಕೆ ಪಂಜಾಬ್ನಲ್ಲಿ ಚುನಾವಣೆ ನಡೀತಾ ಇದೆ. ಪಂಜಾಬ್ ಮತ್ತು ಹರಿಯಾಣದ ರೈತರು ಕಳೆದ 2021ರ ಡಿಸೆಂಬರ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ದಿಲ್ಲಿಯ ಸನಿಹದಲ್ಲಿ ಮಾಡಿದರು. ಪ್ರಧಾನಿಯವರು ಆ ಕಡೆ ತಿರುಗಿ ನೋಡಿರಲಿಲ್ಲ. ಆದರೆ ಚಳವಳಿ ತಿಂಗಳುಗಟ್ಟಲೆ ನಡೆದ ಬಳಿಕ ಪ್ರಧಾನಿಯವರು ಮತ್ತು ಬಿ ಜೆ ಪಿ ಸರ್ಕಾರವು ರೈತರಿಗೆ ಒಂದು ಒಪ್ಪಂದ ಪತ್ರವನ್ನು ಬರೆದುಕೊಟ್ಟಿತ್ತು. ಆದರೆ ಒಪ್ಪಂದ ಪತ್ರದಲ್ಲಿ ಹೇಳಿದಂಥ ಒಂದೇ ಒಂದನ್ನು ಕೂಡ ನೆರವೇರಿಸದ ಕೈಲಾಗದ ಸರ್ಕಾರವನ್ನು ಇವಾಗ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ರೈತರು, ಪಂಜಾಬ್ ಮತ್ತು ಹರಿಯಾಣದ ರೈತರು ಇವಾಗ ಮತ್ತೆ ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಚುನಾವಣೆಯಲ್ಲಿ ಪಂಜಾಬ್ ಮತ್ತು ಹರಿಯಾಣ ಕೂಡ ಆಳುವ ಪಕ್ಷಕ್ಕೆ ಒಂದು ದೊಡ್ಡ ಸಿಡಿಲಾಘಾತವನ್ನು ನೀಡುವಂಥ ಸ್ಥಿತಿ ಇದ್ದು, ಮತ್ತೆ ಇವಾಗ ಅಲ್ಲಿ ರೈತರ ಬಗೆಗೆ ಮಾಡ್ತಾ ಇದ್ದಾರೆ.
ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿತ್ತು. BJP ಸರ್ಕಾರ ರೈತರ ಸಾಲ ಮನ್ನಾ ಹೋಗಲಿ, ಅವರು ಸಾಲ ಮನ್ನಾ ಮಾಡಿದ್ದು ಯಾರದ್ದು? ಊರೆಲ್ಲ ಮುಕ್ಕಿದಂಥ ಉದ್ಯಮಿಗಳ 8 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಂಥ ಸರ್ಕಾರ BJPಯ ಮೋದಿಯವರ ಸರ್ಕಾರ. ಉದ್ಯಮಿಗಳ ಸಾಲ ಮನ್ನಾ ಮಾಡುವಂಥ ಸರ್ಕಾರವನ್ನು ರೈತರು ಹೇಗೆ ತಾನೇ ನಂಬಲಿಕ್ಕೆ ಸಾಧ್ಯ? ಆದ್ದರಿಂದ ರೈತರ ಹಿತವನ್ನು ಕಾಯಲಿಕ್ಕೆ ಇವಾಗ ರೈತರು ಕೂಡ ಅಷ್ಟೇ, ಕರ್ನಾಟಕದಲ್ಲಿ ಕೂಡ ರೈತರು ಭಾಳಷ್ಟು ಕಳೆದ ಬಾರಿಯ ಬರದಿಂದ ಬರಗೆಟ್ಟು ಹೋಗಿತ್ತು. ಅದಕ್ಕೆ ಪರಿಹಾರ ನೀಡಲು ಕೂಡ ಕೇಂದ್ರ ಸರ್ಕಾರಕ್ಕೆ 2 ವರ್ಷ ಹೋರಾಡಿ ಆಮೇಲೆ ಸುಪ್ರೀಂ ಕೋರ್ಟ್ ಆಜ್ಞೆ ಆದಮೇಲೆ ಪರಿಹಾರ ಕೊಡುವಂಥ ಒಂದು ಸ್ಥಿತಿ ಬಂದಿದೆ. ಹೀಗೆ ಎಲ್ಲದಕ್ಕೂ ಕಾನೂನು ಹೋರಾಟ, ಕಾರ್ಯಾಂಗ ಮತ್ತು ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಸಂವಿಧಾನವನ್ನು ಅನುಸರಿಸಿ ನಡೆಯದಿದ್ದರೆ ಈ ಹೋರಾಟಗಳು ಜನ ಹೋರಾಟಗಳಾಗಿ ದೇಶವನ್ನು ಇನ್ನಷ್ಟು ಹೀನಾಯ ಸ್ಥಿತಿಗೆ ತಳ್ಳಿಸ್ತವೆ. ಇದ್ದವರು ಇದ್ದಂತೆ, ಇಲ್ಲದವರು ಇದ್ದಂತೆ, ಅಥವಾ ಇದ್ದವರಿಗೆ ಇಲ್ಲದಂತೆ ಮಾಡುವಂಥ ಸ್ಥಿತಿಯೇ ಮುಂದುವರಿತದೆ. ಇದು ಮುಂದುವರಿಯಬಾರದು. ಒಂದು ಸುಭಿಕ್ಷ ಭಾರತವನ್ನು ಕಟ್ಟಬೇಕಾದರೆ ಒಂದು ಸುಸೂತ್ರವಾದ ಸುಸ್ಥಿರವಾದ ಯೋಜನೆಗಳು ಬೇಕಾಗ್ತದೆ. ಈಗಿನ ಸರ್ಕಾರಗಳ ದೊಡ್ಡ ಲೋಪ ಎಂದರೆ ಸುಸ್ಥಿರವಾದ ಯಾವುದೇ ಯೋಜನೆಗಳು ಈ ಸರ್ಕಾರಗಳ ಬಳಿ ಇಲ್ಲ. ಆ ಸುಸ್ಥಿರವಾದ ಯೋಜನೆಗಳನ್ನು ರೂಪಿಸಿಕೊಂಡು ಜನ ಸರ್ಕಾರವನ್ನು ಸ್ಥಾಪಿಸಿ ಪ್ರಜಾಪ್ರಭುತ್ವವನ್ನು ಉಳಿಸುವಂತಾಗಲಿ ಅಂತ ಹೇಳುತ್ತಾ ಇಂದಿನ ಕತೆ ಕಾರಣಕ್ಕೆ ಹೇಳ್ತಾ ಇದ್ದಾರೆ ವಿರಾಮ. ನೋಡ್ತಾ ಇರಿ ಫರ್ ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.